ಮಡಿಕೇರಿ ತಾಲೂಕಿನ ಹಾಗೂ 9 ಜಿಲ್ಲೆಗಳಲ್ಲಿ 9 ತಾಲೂಕುಗಳಲ್ಲಿ ಇರುವ ನಮ್ಮ ಮುಸ್ಲಿಂ ಸಮಾಜ ಮುದ್ದನ್ಮೇಗೌಡರಿಗೆ ಈ ಸಲ ಖಚಿತವಾಗಿ ಬಹುಮತ ನಾವು ಕೊಡ್ತೀವಿ. ಗ್ಯಾರಂಟಿ ಅವರಿಗೆ ಜಯಶೀಲನಾಗಿ ಮಾಡಿಸ್ಕೊಂಡು ಗೆಲ್ಲಿಸ್ಕೊಂಡೇ ಬರ್ತೀವಿ ಅಂತ ನಾನು ಇದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ದಲಿತರು, ಅಲ್ಪಸಂಖ್ಯಾತರು, ಎಲ್ಲ ವರ್ಗದವರು, ಎಲ್ಲ ಸಮುದಾಯವರು ಸಹ ನಮ್ಮ ಜೊತೆಗಿದ್ದಾರೆ. ನಾವು ಅವ್ರ ಜೊತೆಗಿದ್ದೀವಿ. ಯಾವುದೇ ಕಾರಣಕ್ಕೂ ಈ ಸಾರಿ ನಮಗೆ ಪ್ರಧಾನಮಂತ್ರಿನೂ ಚೇಂಜ್ ಆಗಬೇಕು ಹಾಗೂ ಈ ತಾಲೂಕಲ್ಲಿ ಒಬ್ಬ JDS ಅಲ್ಲೂ ಸಹ ಒಬ್ಬ ಮುಸ್ಲಿಮೂ ಇಲ್ಲ. ಎಲ್ಲರೂ JDS ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದೀವಿ. ಪ್ರತಿಯೊಬ್ಬರೂ ಈ ಸಾರಿ ಕಾಂಗ್ರೆಸ್ಗೆ ಬಹುಮತ ಕೊಟ್ಟು ಗೆಲ್ಲಿಸ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಮಕೂರಿನಲ್ಲಿ ಕನಿಷ್ಠ ಪಕ್ಷ ಮುದ್ದನ್ಮೇಗೌಡರಿಗೆ 1 ಲಕ್ಷ ಲೀಡ್ ಸಹ ಕೊಟ್ಟು ಗೆಲ್ಲಿಸ್ತೀವಿ ಅಂತ ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸೈಯದ್ ನಯಾಜುಲ್ಲಾ ಹುಡುಗೇನಹಳ್ಳಿ. JDS ತೆರೆದು ನಾವು ಯಾಕೆ ಆಚೆ ಬಂದಿದ್ದೀವಿ ಅಂತ ಹೇಳಿದ್ರೆ, JDS ಮೈತ್ರಿಯಾಗಿ BJP ಪಕ್ಷಕ್ಕೆ, ಕೋಮುವಾದಿ ಪಕ್ಷಕ್ಕೆ ಸೇರ್ಕೊಂಡಿದ್ದೀವಿ. ಆದ್ದರಿಂದ ನಾವು JDS ತೆರೆದು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಡಾಕ್ಟರ್ ನರಸಿಂಹಯ್ಯನವರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ಇಲ್ಲಿ KN ರಾಜಣ್ಣರವರ ಸಮಕ್ಷಮದಲ್ಲಿ ಹಾಗೂ ಮುದ್ದನ್ಮೇಗೌಡರ ಸಮಕ್ಷಮದಲ್ಲಿ ಇವತ್ತು ನಾವು ಸೇರ್ಪಡೆಯಾಗಿದ್ದೀವಿ. ಸರ್, ಯಾರು ಇದುವರೆಗೂ ನಮಗೆ ಅದರ ಮೈತ್ರಿ ಆಗಾದಾಗಿಂದ ಮುಸ್ಲಿಂ ಸಮುದಾಯಕ್ಕೆ ಯಾರು ಬಂದು ಇದುವರೆಗೂ ಈ ಥರ JDSಗೆ ಓಟ್ ಕೊಡಿ ಅಂತಲೂ ಕೇಳಿಲ್ಲ. ಯಾವುದೇ ಕಾರಣಕ್ಕೂ ಎಂಥ ಇದರಿಂದನೂ ನಮಗೆ ಫಾಲೋ ಅಪ್ ಇಲ್ಲ ಸರ್. JDS ತರದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿದ್ವಿ. ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಎಲ್ಲ ಪಂಗಡದವರಿಗೂ, ಎಲ್ಲ ಸಮುದಾಯದವರಿಗೂ ಒಂದೇ ಕಣ್ಣಿನಂತೆ ಅದು ನೋಡುತ್ತದೆ ಅನ್ನೋ ದೃಷ್ಟಿಯಿಂದ ಸಿದ್ದರಾಮಯ್ಯನವರ CM ಸಿದ್ದರಾಮಯ್ಯನವರು ಇದರಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಅಂತ ಮೂಲ ನಾವು ಕಾಂಗ್ರೆಸ್ಸೇ. ಅದಕ್ಕೆ ಮತ್ತೆ ನಾವು ಮರಳಿ ನಮ್ಮ ಕಾಂಗ್ರೆಸ್ಗೆ ಬಂದಿದ್ದೀವಿ. ಅಂತ ನಾನು ಹೇಳೋದನ್ನ JDS ಮೈತ್ರಿಯಾಗಿ BJPಗೆ ಹೋಗೋದರಿಂದ ನಮಗೆ ಅನನುಕೂಲ ಆಗುತ್ತೆ ಸ್ವಾಮಿ. ನಾವು ಸಮುದಾಯದ ಮುಸ್ಲಿಂ ಸಮಾಜದವರು ಯಾವುದೇ ಕಾರಣಕ್ಕೂ BJPಗೆ ವೋಟ್ ಹಾಕಲ್ಲ ಅಂತ ಹೇಳಿದ್ರೆ ಅದು ಪಕ್ಷ ಕೋಮುವಾದಿ ಪಕ್ಷ ಇಲ್ಲ ಹಾಕೊಂಡಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಮಗೆ ಸ್ಪಂದಿಸಿಲ್ಲ ಸರ್. ಆದ್ದರಿಂದ ನಾವುಗಳು ಕಾಂಗ್ರೆಸ್ ಇದು JDS ತರದು ಕಾಂಗ್ರೆಸ್ ನಮ್ಮ ಫಾಲೋವರ್ಸು, ನಮ್ಮ ಅಹಮದುಲ್ಲಾ ಸಾಹೇಬರಾಗಲಿ, ಗಂಗಾಧರ್ ಅವರಾಗಲಿ, ಪರ್ವೇಜ್ ಆಗಲಿ, ಗೌಸ್ ಆಗಲಿ, ಸೈಯದ್ ಸಾದಿಕ್ ಆಗಲಿ, ಹಾಗೆ ನಮ್ಮ ಕುಟುಂಬದವರೇ ಸುಮಾರು ನಮ್ಮದೇ ಆದಂತಹ ಸುಮಾರು 100 ಓಟುಗಳಿವೆ ಸ್ವಾಮಿ. ಆದ್ದರಿಂದ ನಾವು JDS ಪಕ್ಷಕ್ಕೆ ತರದು ಕಾಂಗ್ರೆಸ್ ಮತ್ತೆ ಮಾಡಿದ್ದೇವೆ. ನಿಮ್ಮ ಹೆಸರು? ಸೈಯದ್ ನಯಾಜುಲ್ಲಾ. ನಾವು ಇವತ್ತು JDS ತರದು ಕಾಂಗ್ರೆಸ್ಗೆ ನರಸಿಂಹಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ರಾಜಣ್ಣ ಮತ್ತು ಮುದ್ದಹನುಮೇಗೌಡರು ಲೋಕಸಭಾ ಎಲೆಕ್ಷನ್ಗೆ ಈಗ ನಿಂತಿದ್ದಾರೆ, ಅಭ್ಯರ್ಥಿ ಆಗಿರೋದ್ರಿಂದ ನಾವು BJPಯಲ್ಲಿ ಸೋಮಣ್ಣ ಬೇರೆ ಜಿಲ್ಲೆಯಿಂದ ಬಂದು ನಮ್ಮ ಜಿಲ್ಲೆಯಲ್ಲಿ ಕಷ್ಟ ಸುಖ ಏನೂ ನೋಡಿಲ್ಲ, ಇದುವರೆಗೂ ಗೊತ್ತಿಲ್ಲ ಅವ್ರಿಗೆ. ಮುದ್ದನ್ಮೇಗೌಡರು ಅಂದರೆ ಮೊದಲಿನಿಂದ ನಮಗೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ರಾಜಣ್ಣವರು ಸಹ ಅಷ್ಟೇ. ಆದ್ದರಿಂದ ಅವರಿಬ್ಬರು ಕೆಲಸ ಕಾರ್ಯಗಳನ್ನ ನೋಡಿ ನರಸಿಂಹಯ್ಯ ಅವರು ನಮ್ಗೆ ಹೇಳಿದ್ರು, ನೋಡ್ರಪ್ಪ ಕಾಂಗ್ರೆಸ್ಗೆ, ಯಾಕೆ ಅಂದರೆ ನೀವು ಹೆಂಗೂ BJPಗೆ ಹೋಗಲ್ಲ, ಯಾಕೆ ಅಂದರೆ ಅದು ಕೋಮುವಾದಿ ಮತ್ತು ನಮಗೆ ಸಂವಿಧಾನ ವಿರೋಧಿ. ಅದು ಯಾವತ್ತೂ ನಮಗೆ ಶೋಷಿತ ವರ್ಗಕ್ಕಾಗಲಿ, ಮುಸ್ಲಿಂ ಸಮಾಜಕ್ಕಾಗಲಿ, ಅಲ್ಪಸಂಖ್ಯಾತರ ಬಡವ್ರಿಗಾಗಲಿ, ಯಾರಿಗೇ ಆಗಲಿ ಅದರಿಂದ ಯಾವುದೇ ರೀತಿ ಅನುಕೂಲ ಆಗಲ್ಲ. ಆದ್ದರಿಂದ ನಾವು ಒಂದೊಂದು ಕಡೆಯಿಂದನೇ BJPಯವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನನಗೂ 2 ಮಕ್ಕಳಿದ್ದಾವೆ, ಯಾವುದೇ ರೀತಿ ಇಂಜಿನಿಯರ್ ಮಕ್ಕಳಾಗಿದ್ದಾರೆ. ಆದರೂ ಸಹ ಯಾವುದೇ ರೀತಿ ಉದ್ಯೋಗ ಇಲ್ಲ. ಇರೋ ಹುದ್ದೆಗಳನ್ನೂ ಒಂದೊಂದು ಕಡೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ನಮಗೆ BJPಗೆ ಓಟ್ ಹಾಕೋಕ್ಕೆ ಇಷ್ಟ ಇಲ್ಲ. ಆದ್ದರಿಂದ ನಾವು ಸ್ವಇಚ್ಛೆಯಿಂದ ನಮ್ಮ ನರಸಿಂಹಯ್ಯನವರ ಅಧ್ಯಕ್ಷತೆಯಲ್ಲಿ ಮುದ್ದನ್ಮೇಗೌಡರು ಮತ್ತು KN ರಾಜಣ್ಣರವರ ಅಧ್ಯಕ್ಷತೆಯಲ್ಲಿ ನಾವು ಸ್ವಂತ ನಮ್ಮ ಸ್ವಇಚ್ಛೆಯಿಂದ ನಾವು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದೀವಿ. ಪೇಂಟರ್, ನಾವು ದಲಿತ ಸಮಾಜದವರಾದ್ರಿಂದ BJP ಅವರು ದಲಿತ ವಿರೋಧಿಗಳು. ಎಲ್ಲ ಇದರಲ್ಲೂ ನಮ್ಮ ST ಜನಾಂಗ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಡ್ತಾನೇ ಇದ್ದಾರೆ. ಯಾವಾಗಲೂ ಹಿಂದೂ ಸಮಾಜ, ಮುಸ್ಲಿಂ ಸಮಾಜ ಅಂತ ಹೇಳ್ಬಿಟ್ಟು ಯಾವಾಗಲೂ ಕೋಮುವಾದಿ ಬರೀ ಗಲಾಟೆಗಳೇ ಆಯಿತು.
ಅಂತ ಮಾದಿಗ ಸಮಾಜದೊಳಗ ಮಾದಿಗ ಸಮಾಜದಲ್ಲಿ ನಮಗೆ ಅಂಬೇಡ್ಕರ್ ಅವರು ನಾವು ದೇವರಂತ ನಂಬಿದ್ದೀವಿ ಅಂತ ಅಂಬೇಡ್ಕರ್ನ ಯಾವುದೇ ಒಂದು ಸಮಾರಂಭಗಳಾಗಲಿ ಈ BJP ಪಕ್ಷದವರು ಅವ್ರ ಫೋಟೋ ಪಕ್ಕಕ್ಕಿಟ್ಟು ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾರೆ. ಅವ್ರದ್ದು RSS ಬಿಲ್ಟು RSS ನೋಡ್ಕೊಂಡ್ರೆ ನಮ್ಮ ದಲಿತರಿಗಾಗಲ್ಲ, ಮುಸ್ಲಿಮ್ಸ್ನವ್ರಿಗಾಗಲ್ಲ. ನಾವು ಮುಸ್ಲಿಮ್ಸು ದಲಿತರು ನಾವು ಒಂದೇ ಕುಟುಂಬದ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ. ಹಾಗಾಗಿ ನಮ್ಮ ತಾಲ್ಲೂಕಿನಲ್ಲಿ ಮುಸ್ಲಿಂ ಸಮಾಜದವರು ನಮಗೆ ಆತ್ಮೀಯರಿದ್ದಾರೆ, ನಮ್ಮ ಸ್ನೇಹಿತರಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಧಕ್ಕೆ ತಂದರೆ ನಮಗೂ ಸಹಿಸೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ನಾವು ನಮ್ಮ ಸಮಾಜದ ಚಿಂತಕರಾದ ಡಾಕ್ಟರ್ ಕೆ ನರಸಿಂಹಣ್ಣವ್ರು ಹೇಳಿದ್ರು ನಮಗೆ, ನಾವು ಈ ಸಲ ಏನಾನ ಮಾಡಿ ಕಾಂಗ್ರೆಸ್ನ ಗೆಲ್ಲಿಸ್ಬೇಕಪ್ಪ ಅಂತ ಹೇಳಿಬಿಟ್ಟು, ಅದಕ್ಕೆ ನಾವು ಈ ಸಲ ಕಾಂಗ್ರೆಸ್ಗೆ ಮತ್ತೆ ಬಹುಮತದಿಂದ ಗೆಲ್ಲಿಸ್ಬೇಕು ಅಂತ ಶಪಥ ಮಾಡಿದ್ದೀವಿ. ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀವಿ. ನಮ್ಮ ಕರ್ನಾಟಕದ ದೇಶದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಎಲ್ಲ ಹೆಚ್ಚಿನ ಮತದಿಂದ ಈ ಸಲ ಕಾಂಗ್ರೆಸ್ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕಾಗಿ ಎಲ್ಲ ಕೈ ಮುಗಿದು ವಿನಂತಿ ಮಾಡ್ಕೊತಾ ಇದ್ದೀವಿ. ಜೈ ಭೀಮ್.